ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಒಂದು ವಿಶೇಷವಾದ ಪೂಜಾ ಅನುಷ್ಠಾನನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಪೂಜಾ ಅನುಷ್ಠಾನ ಬಂದು ನಿಮಗೆ ಶುಕ್ರವಾರ ಇಲ್ಲ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಟೈಮ್ಗಳಲ್ಲಿ ನಿಮಗೆ ಯಾವತ್ತೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ನಮ್ಮ ಮನೆಯಲ್ಲಿ ನಿಮ್ಗೆ ಏನೋ ಒಂದು ಇಂಪಾರ್ಟೆಂಟಾಗಿ ಕೆಲಸಕ್ಕೆ ದುಡ್ಡು ಅವಶ್ಯಕತೆ ಇದೆ, ಯಾರು ಕೇಳಿದ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತನ್ನೋರು, ಅಥವಾ ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ, ಅಥವಾ ಒಂದು ಕಾರ್ ತೊಗೊಬೇಕು, ಅಥವಾ ಒಂದು ಲೋನ್ ಮಾಡಿಸ್ಬೇಕು, ಅಥವಾ ನಿಮಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮಗೆ ಒಡವೆಗಳನ್ನ ಬಿಡಿಸ್ಕೊಬೇಕು. ಅದರಲ್ಲೂ ಮುಖ್ಯವಾಗಿ ನಾನು ಗಿರ್ವಿ ಇಟ್ಟಿರೋ ಎಷ್ಟೊಂದು ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀನಿ. ಆ ಒಡವೆಗಳನ್ನೆಲ್ಲ ಬಿಡಿಸ್ಕೊಬೇಕು, ಒಳ್ಳೆ ಮನೆ ಕಟ್ಟಬೇಕು, ಆಮೇಲೆ ನಮಗೆ ಒಳ್ಳೆ ಕಾರ್ ತೊಗೋಬೇಕು, ಒಳ್ಳೆ ಜೀವನ ಮಾಡಬೇಕು, ಮನೆಗೆ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನೆಲ್ಲ ತೊಗೋಬೇಕು ಅಂತ, ಅಥವಾ ಯಾವುದೋ ಒಂದು ಆರೋಗ್ಯ ಸಮಸ್ಯೆಗೆ ತಕ್ಷಣ ನಿಮಗೆ ದುಡ್ಡು ಬೇಕು ಅಂತ ಅಂದರೆ ನೀವು ಒಂದು ಚಿಕ್ಕದಾದ ಒಂದು ಪೂಜೆನ ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತ ಅಂದರೆ ನೋಡಿ, ಇಲ್ಲಿ ನಾನು ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಒಂದು ತಾಮ್ರದ ತಟ್ಟೆನ ತೊಗೋಬೇಕಾಗುತ್ತೆ. ಒಂದು ಮಣೆ ಮೇಲೆ ನಿಮಗೆ ಇಷ್ಟವಾದದ್ದೊಂದು ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ಶುದ್ಧವಾದದ್ದು ನೀರು ಹಾಕಬೇಕಾಗುತ್ತೆ. ನೀರು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸಿಂಧೂರನ ನೀವು ಉದುರಿಸ್ಬೇಕಾಗತ್ತೆ. ಸಿಂಧೂರ ಉದುರಿಸಿದ ನಂತರ ನೀವು ಮುಖ್ಯವಾಗಿ ಇದಕ್ಕೆ ನಿಮಗೆ ದುಡ್ಡು ಎಷ್ಟು ಬೇಕೋ, ನಿಮ್ಗೆ ಇವಾಗ 1,00,000 ಅಷ್ಟು ಅರ್ಜೆಂಟ್ ಬೇಕಾಗಿರುತ್ತೆ. ಆ 1,00,000 ನಮಗೆ ಅರ್ಜೆಂಟಾಗಿ ಬೇಕಾಗಿದೆ ಅಂತ ಅಂದಾಗ ನೀವು ಖಂಡಿತವಾಗ್ಲೂ ನೀವೇನು ಮಾಡಬೇಕು ಅಂತ ಅಂದರೆ, ದೇವ್ರ ಹತ್ರ ನೀವು 21 ಕಾಯಿನ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿ ಹತ್ರ ನೀವು ಕೇಳ್ಕೊಬೇಕಾಗತ್ತೆ. ಏನಂತ ಅಂದರೆ, ತಾಯಿ ಮಹಾಲಕ್ಷ್ಮಿ, ನಮಗೆ ಇಂಥ ವಿಷಯಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅಂದರೆ ನಾವಿವಾಗ ಮನೆ ಕಟ್ಟಿಸ್ಬೇಕು ಅಂತ ಇದ್ದೀವಿ, ಆದರೆ ನಮ್ಮ ಹತ್ರ ದುಡ್ಡಿಲ್ಲ. ನಮಗೆ ಇವಾಗ ಒಂದು ಕಾರ್ ತೊಗೊಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅಥವಾ ನಿಮಗೆ ಯಾವೊಂದು ವಿಷಯಕ್ಕೆ ಮಕ್ಕಳು ಫೀಸ್ ಕಟ್ಟಬೇಕಾಗಿದೆ, ಆದರೆ ನಮ್ಮ ಹತ್ರ ಇವಾಗ ದುಡ್ಡಿಲ್ಲ ಅಂತ ಅಂದರೆ, ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವು ಪರಿತಪಿಸ್ತಾ ಇರೋಂಥ ಸಂದರ್ಭದಲ್ಲಿ ಆ 21 ಕಾಯಿನ್ಗಳನ್ನ ನೋಡಿ ಆ ನೀರಿನ ಒಳಗಡೆ ನೀವು ಹಾಕಬೇಕಾಗುತ್ತೆ. 21 ನಾಣ್ಯಗಳು, ಅದು ಒಂದೇ ಥರದ ನಾಣ್ಯಗಳಾಗಿರಬೇಕು. 1 ರೂಪಾಯಿ ಆಗಿರ್ಬೋದು, ಇಲ್ಲ 2 ರೂಪಾಯಿ ಆಗಿರ್ಬೋದು, ಯಾವುದೇ ಒಂದು ಹಾಕಿದ್ರೂ 21 ಕಾಯಿನ್ಗಳನ್ನ ನೀವು ಹಾಕಬೇಕಾಗುತ್ತೆ. 21 ಕಾಯಿನ್ ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಅದರ ಮೇಲೆ ನೀವು ಒಂದು ಮಣ್ಣಿನ ದೀಪನ ನೀವು ಹಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ಮಣ್ಣಿನ ದೀಪನ ನೀವು ಹಚ್ಚಿ ಅದಕ್ಕೆ 9 ಎಳೆದು ದಾರನ ನೀವು ಹಾಕಬೇಕಾದ್ರೆ ಬತ್ತಿನ ಹಾಕಬೇಕಾಗುತ್ತೆ. ಅದರಲ್ಲೂ ನೀವು ತುಪ್ಪದಲ್ಲಿ ಹಚ್ಚುತ್ತೀವಿ ಅಂತಂದರೆ ಇನ್ನೂ ಶ್ರೇಷ್ಠದಲ್ಲೇ ಶ್ರೇಷ್ಠ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ತುಪ್ಪ ಇಲ್ಲ ಅಂತ ಅಂದರೆ ಎಳ್ಳೆಣ್ಣೆನೇ ಹಾಕಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಯಾವ ರೀತಿ ದುಡ್ಡಿಗೆ ಸಮಸ್ಯೆ ಇದೆಯೋ, ಒಡವೆಗಳ ಬಿಡಿಸ್ಕೊಳ್ಳೋಕ್ಕೆ ದುಡ್ಡಿರಲ್ವೋ, ಅಥವಾ ನಿಮಗೆ ಯಾವುದೇ ರೀತಿ ಆರ್ಥಿಕವಾಗಿ ನಿಮ್ಮ ಮನೇಲಿ ರೇಷನ್ ತರೋಕ್ಕೂ ಸಹ ದುಡ್ಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ಪುಟ್ಟು ತಂತ್ರನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿ ಅನುಗ್ರಹ ಬೇಗ ಆಗುತ್ತೆ. ನೋಡಿ, ಇಲ್ಲಿ ನಾವು ಏನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಶ್ರಮ ಮಾತ್ರ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಮಹಾಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಹಾಲು ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಏನಾದರೂ ಹಣ್ಣು ಇಡ್ಬೋದು, ಅಥವಾ ನೈವೇದ್ಯಕ್ಕೆ ಒಂದು ತುಂಡು ಬೆಲ್ಲ ಇಡ್ಬೋದು, ಅವಲಕ್ಕಿ ಇಡ್ಬೋದು, ಮೊಸರನ್ನ ಇಡ್ಬೋದು, ಏನಾದರೂ ಇಡ್ಬೋದು. ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ, ನಾನು ಸಿಂಧೂರನೂ ಹಾಕಿದ್ದೀನಿ. ನೋಡಿ, ಅಲ್ಲಿ ಕಾಯಿನ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು, 21 ಕಾಯಿನ್ಗಳು ಸಹ ಹಾಕಿದ್ದೀನಿ. ಇಷ್ಟೇ, ಇಲ್ಲಿ ಬೇಕಾಗಿರೋದು ಶ್ರಮ ಅಷ್ಟೇ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ವಿಶೇಷವಾದದ್ದು ಇದು. ನೋಡಿ ಸ್ನೇಹಿತರೆ,
ನನಗೆ ಗೊತ್ತಿರೋಷ್ಟು ನಾನು ಮಾಹಿತಿನ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾವುದೇ ಒಂದನ್ನು ನಾವು ಮಾಡ್ಕೋಬೇಕು ಅಂದರೆ ಮನಸ್ಸಿಟ್ಟು ಮಾಡಿಕೊಂಡಾಗ ಮಾತ್ರ ನಮಗೆ ಯಾವುದೇ ಒಂದು ಕೆಲಸ ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋಕ್ಕೆ ಸಾಧ್ಯ. ನಾವು ಹೇಳ್ಬೋದು, ಆದರೆ ನೀವು ಮಾಡ್ಕೊಂಡಲ್ಲೇ ಏನೂ ಪ್ರಯತ್ನ ಪಡ್ತಲ್ಲೇ ನೀವು ಕೂತ್ಕೊಂಡಿದ್ದು ಅಯ್ಯೋ ನಮಗೆ ಅವ್ರು ಹೇಳ್ತಾ ಇದ್ದಾರಲ್ಲ ನಾವು ಮಾಡ್ಕೊಳ್ಳೋದೋ ಹೆಂಗೋ ಅಂತ ಎರಡೊಂದು ಮನಸ್ಸು ಇಟ್ಕೊಂಡು ಮಾಡಿಕೊಂಡ್ರೆ ಯಾವುದು ಖಂಡಿತವಾಗ್ಲೂ ಸಿದ್ಧಿ ಆಗೋದಿಲ್ಲ. ಯಾವುದೇ ಒಂದನ್ನು ನಾವು ಪೂಜಾ ಅನುಷ್ಠಾನನ ನಾವು ಮಾಡಬೇಕು ಅಂದರೆ ಇರೋ ವಸ್ತುಗಳಲ್ಲೇ ನಾವು ದೇವತಾ ಆರಾಧನೆ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಶೀಘ್ರವಾಗಿ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನೋಡಿ, ನೀವು ಇದಕ್ಕೆ ನೀವು ಯಾವುದೇ ರೀತಿ ಬೀಜಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳೋ ಮನಸ್ಸಿದ್ರೆ ನಾನು ಹೇಳ್ಕೊಟ್ಟಿದ್ದೇನಲ್ಲ, ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ನಮಃ ಅಂತ ನೀವು ಈ 3 ಮಂತ್ರಗಳು ಬೀಜಾಕ್ಷರ ಮಂತ್ರನ ಹೇಳ್ಕೊಂಡ್ರೆ ಸಾಕು. ಯಾಕಂದರೆ ಅದರಲ್ಲಿ ನಿಮಗೆ ಸರಸ್ವತಿ ಇರುತ್ತಾರೆ, ಆಮೇಲೆ ಮಹಾಲಕ್ಷ್ಮಿ ಇರ್ತಾರೆ, ಮತ್ತು ಕಾಳಿನೂ ಇರ್ತಾರೆ. 3 ಜನನೂ ಇದ್ದಾಗ ಶಕ್ತಿ ಬುದ್ಧಿ ಜ್ಞಾನಗೆ 3 ಸೇರಿದಾಗ ಖಂಡಿತವಾಗ್ಲೂ ನಮಗೆ ಎಲ್ಲ ಥರದ ಅನುಕೂಲನೂ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾವುದೇ ಒಂದನ್ನು ನಾವು ನಂಬಿಕೆಯಿಂದ ಮಾಡ್ಕೋಬೇಕು. ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಇದ್ರ ಪ್ರತಿಫಲ ಸಿಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ತದನಂತರ ಇವತ್ತು ಶುಕ್ರವಾರ ದಿನ ನೀವು ದೀಪ ಹಚ್ಚಿದ್ದೀರಾ ಅಂತ ಅಂದ್ಕೊಳ್ಳಿ. ಹಚ್ಚಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಅದು ರಾತ್ರಿ ಪೂರ ಸಂಪೂರ್ಣವಾಗಿ ನಿಮ್ಮ ಮನೆ ದೇವರ ಮುಂದೆ, ಮಹಾಲಕ್ಷ್ಮಿ ಮುಂದೆ ದೀಪ ಸಂಪೂರ್ಣವಾಗಿ ಉರಿಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಆ ಬೆಳಗ್ಗೆಗೆ ಆ ತಾಮ್ರದ ತಟ್ಟೆಯಲ್ಲಿರೋ ಅಂಥ ನೀರಿರುತ್ತಲ್ಲ, ಆ ನೀರನ್ನು ನೀವು ಒಂದು ಸ್ವಲ್ಪ ತುಳಸಿ ಎಲೆ ಹಾಕ್ಬಿಟ್ಟು ಅಥವಾ ತುಳಸಿ ಎಲೆ ಇಟ್ಕೊಂಡು ನಿಮ್ಮ ಮನೆಯಲ್ಲಿರೋ ಅಂಥ ಪ್ರತಿಯೊಂದು ಜಾಗಕ್ಕೂ ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ರೂಮು, ಅಡುಗೆ ರೂಮು, ಹಾಲು ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಸಿಂಪಡಿಸೋದ್ರಿಂದ ಮನೇಲಿ ಏನಾದ್ರೂ ನೆಗೆಟಿವಿಟಿ ಇದ್ದರೆ ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇಲ್ಲ ಅಂತಂದರೆ, ಅಥವಾ ಅಲಕ್ಷ್ಮಿ ಏನಾದರೂ ಬಂದು ಮನೆಯಲ್ಲಿ ಸೇರಿಕೊಂಡಿದ್ರೆ, ಅಂಥ ದರಿದ್ರ ಏನಾದರೂ ಇದ್ದರೆ ಅದೆಲ್ಲ ಹೋಗಿ ನಮಗೆ ಪಾಸಿಟಿವ್ ಆಗುತ್ತೆ. ಆಮೇಲೆ ನೀವೇನು ಮಾಡಬೇಕು, ಆ ನೀರನ್ನು ಎಷ್ಟಾಗುತ್ತೋ ಅಷ್ಟನ್ನು ಬಳಸ್ಕೊಂಡು ಎಲ್ಲ ಮಂತ್ರಿಸಿದ ನಂತರ ಇನ್ನು ಮಿಕ್ಕಿದ ನೀರನ್ನು ನೀವು ಯಾವುದಾದ್ರೂ ಒಂದು ತುಳಸಿ ಗಿಡದ ಹತ್ರನೋ ಅಥವಾ ಒಂದು ಹೂವಿನ ಗಿಡದ ಹತ್ರನೋ ನೀವು ಅದನ್ನು ಸುರಿಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ತಟ್ಟೆಯಲ್ಲಿ ಪೂಜೆ ಮಾಡಿರೋ ಅಂಥ 21 ನಾಣ್ಯಗಳಿರುತ್ತಲ್ಲ, ಆ 21 ನಾಣ್ಯಗಳನ್ನ ನೀವು ಒಂದೇ ಒಂದು ಉದ್ದೇಶಕ್ಕೆ ನೀವು ಕೇಳ್ಕೊಂಡಾಗ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ನೀವು ನೂರಾರು ಬೇಡಿಕೆಗಳನ್ನ ಈ ದೀಪ ಹಚ್ಚೋ ದಿನ ಖಂಡಿತವಾಗ್ಲೂ ಕೇಳ್ಕೊಬಾರ್ದು. ಇವಾಗ ಒಂದೇ ಒಂದು ಕೇಳ್ಕೊತೀನಿ ಅಂದ್ಕೊಳ್ಳಿ, ಇವತ್ತು ನೀವು ಮನೆ ಕಟ್ಟಿಸ್ತೀನಿ ಅಂತ ನಾನು ಮನೆ ಕಟ್ಟಿಸ್ಬೇಕು, ಅಥವಾ ನಾನು ಇವತ್ತು ಖಂಡಿತವಾಗ್ಲೂ ನಾನು ಒಂದು ಕಾರ್ ತೊಗೊಬೇಕು, ಅಥವಾ ನಾನು ಇವತ್ತು ಒಂದು ಬಿಸ್ನೆಸ್ಗೆ ಇಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ನಮಗೆ ಒಂದು ಒಳ್ಳೆ ಸೈಡ್ ತೊಗೊಬೇಕು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವೊಂದು ಆಸೆ ಬೇಗ ಈಡೇರಬೇಕು ಅಂತೀರೋ ಆ ಒಂದು ಆಸೆ ಬೇಗ ಈಡೇರಲಿ ಅಂತ ನೀವು 21 ಕಾಯಿನನ್ನು ಹಾಕಿರಬೇಕು. ಆ 21 ಕಾಯಿನನ್ನು ನಿಮ್ಮ ಆಸೆ ನೆರವೇರಿದ ನಂತರ ಅಂದರೆ ಅವತ್ತಿನ ಬೆಳಗ್ಗೆಗೆ ನೀವು ಆ ಕಾಯಿನ್ಗಳನ್ನ ತಗೊಂಡು ಒಂದು ಹಳದಿ ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ಹಳದಿ ಬಟ್ಟೆ ಒಳಗಡೆಗೆ ಆ 21 ಕಾಯಿನ್ಗಳನ್ನ ನೀವು ಸೇರಿಸ್ಬಿಟ್ಟು ಒಂದು ಗಂಟು ಹಾಕ್ಬಿಟ್ಟು ಮಹಾಲಕ್ಷ್ಮಿ ಮುಂದೆ ಎಲ್ಲಾದರೂ ಇವಾಗ ಒಂದು ಕಡೆ ಜಾಗದಲ್ಲಿ ನೀವು ಇಡಬೇಕಾಗುತ್ತೆ. ಆ ಜಾಗದಲ್ಲಿ ಇಟ್ಟು ನೀವು ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಕೇಳ್ಕೊತಿರ್ಬೇಕಾಗುತ್ತೆ. ನಿಮ್ಮ ಆಸೆಗಳು ಅದೆಷ್ಟು ಬೇಗ ಈಡೇರುತ್ತೋ ಅವತ್ತಿನ ದಿನ ನೀವು ಏನು ಮಾಡಬೇಕು, ಆ 21 ಕಾಯಿನ್ಗಳಿರುತ್ತಲ್ಲ ಅದನ್ನು ನೀವು ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅದರ ದುಡ್ಡಿನ ಜೊತೆ ನಿಮಗೆ ಬಂದಿರುತ್ತಲ್ಲ, ಇವಾಗ ಯಾವುದೋ ಒಂದು ಮನೆ ಕಟ್ಟೋಕ್ಕೆ ನಿಮಗೆ ಒಂದು ಸ್ವಲ್ಪ ದುಡ್ಡು ಒದಗುತ್ತೆ, ಅಥವಾ ಕಾರ್ ತಗೊಳ್ಳೋದಕ್ಕೆ ದುಡ್ಡು ಒದಗುತ್ತೆ, ಅಥವಾ ನೀವು ವ್ಯಾಪಾರ ಮಾಡೋದಕ್ಕೆ ದುಡ್ಡು ಒದಗುತ್ತೆ. ನಿಮ್ಮ ಆಸೆಗಳಿಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ದುಡ್ಡು ಅನುಗ್ರಹ ಆದಾಗ ಅದ್ರ ಜೊತೆಗೆ ನೀವು ಈ 21 ರೂಪಾಯಿನ ಕಾಯಿನ್ಗಳಲ್ಲಿರೋಂಥ ದುಡ್ಡನ್ನು ಸೇರಿಸ್ಬಿಟ್ಟು ನೀವು ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸ್ಬೋದು. ಇಲ್ಲ ಅಂದರೆ ಮಡ್ಲಕ್ಕಿ ತುಂಬೋದು, ಇಲ್ಲ ಅಂದರೆ ಸೀರೆ ತಕ್ಕೊಡ್ಬೋದು, ಇಲ್ಲ ಅಂದರೆ ಕಾಲಿಗೆ ಗೆಜ್ಜೆ ತಕ್ಕೊಡ್ಬೋದು,
ಇಲ್ಲ ಅಂದರೆ ಬಳೆ ತಗೊಳ್ಬೋದು, ಇಲ್ಲ ಅಂದರೆ ಅರಿಶಿನ ಕುಂಕುಮ ತಗೊಳ್ಬೋದು. ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಪೂಜೆನ ಮಾಡಿ ನೀವು ಮಹಾಲಕ್ಷ್ಮಿನ ನೀವು ಅನುಗ್ರಹಿಸಿ ಅವ್ರಿಗೆ ಖುಷಿ ಪಡಿಸ್ತೀರೋ ಆ ಥರದ ಸೇವೆನ ಖಂಡಿತವಾಗ್ಲೂ ನೀವು ಮಾಡ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತುಂಬ ಸರಳವಾದದ್ದು ಆದರೆ ತುಂಬ ಪವರ್ಫುಲ್ ಆಗಿದೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಯಾವುದೇ ರೀತಿ ಹೆಚ್ಚು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಯಾವಾಗಲೂ ಅಷ್ಟೇ ನಾವು ದೇವತಾ ಆರಾಧನೆನ ಆಡಂಬರಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು. ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ತೋರಿಕೆಗೋಸ್ಕರ ನಾವು ಪೂಜೆ ಮಾಡಿದರೆ ಯಾವುದೇ ರೀತಿ ನಮಗೆ ಒಳ್ಳೆಯದಾಗೋದಿಲ್ಲ. ನಾವು ನಮ್ಮ ಮನೆಯಲ್ಲಿ ಏನಿದೆಯೋ ಆ ವಸ್ತುಗಳ ಜೊತೆ ನಮ್ಮ ಮನೆಯ ವಾತಾವರಣದಲ್ಲಿ ಪರಿಸ್ಥಿತಿ ಹೇಗಿದೆಯೋ ಆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ನಾವು ಪೂಜಾ ಅನುಷ್ಠಾನಗಳನ್ನ ನಾವು ಮಾಡಿದ್ದೇ ಆದರೆ ದಿನಕ್ರಮೇಣ ಖಂಡಿತವಾಗ್ಲೂ ದೇವರ ಅನುಗ್ರಹ ನಮಗೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ತಿಳಿಸ್ಕೊಡೋ ಅಂಥ ಮಾಹಿತಿಗಳಲ್ಲಿ ಎಲ್ಲ ಪೂಜೆನೂ ಮಾಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾರಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಯಾಕಂದರೆ ನಿಮ್ಮ ಸಪೋರ್ಟ್ ನನಗಿದ್ದಾಗ ನಾನು ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನನಗೊಂದು ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬೇಗ ತಲುಪೋದಕ್ಕೆ ಸಹಾಯ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋಂಥ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.